ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 440ಯ ಪ್ರಕಾರ ಸೆಷನ್ ಜಡ್ಜ್ ಅವರು ತಮ್ಮ ಪವರ್ ಅನ್ನ ಬಳಸಿಕೊಂಡು ಯಾವುದೇ ಪ್ರೊಸೀಡಿಂಗ್ಸ್ಗೆ ಸಂಬಂಧಪಟ್ಟಂತಹ ರೆಕಾರ್ಡ್ಸ್ಗಳನ್ನು ತರಿಸಿಕೊಂಡು ಅದನ್ನು ಎಕ್ಸಾಮೈನ್ ಮಾಡಿದ್ರೆ ಅಥವಾ ಸೆಕ್ಷನ್ 442 ನ ಅಡಿಯಲ್ಲಿ ಬರುವಂತಹ ಹೈಕೋರ್ಟ್ಗೆ ಏನು ಕೊಟ್ಟಿರುವಂತಹ ಪವರ್ಸ್ಗಳಿವೆ ಅವುಗಳನ್ನು ಕೂಡ ಬಳಸಿಕೊಂಡು ಸೆಷನ್ ಜಡ್ಜ್ ಆ ಒಂದು ಪ್ರೊಸೀಡಿಂಗ್ಗೆ ಸಂಬಂಧಪಟ್ಟಂತೆ ಏನಾದರೂ ಡಿಸಿಷನ್ ಮಾಡಿದ್ರೆ ಯಾವ ಆಧಾರದ ಮೇಲೆ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಆತನ ಪರವಾಗಿ ರಿವಿಷನ್ ಅಪ್ಲಿಕೇಶನ್ ಸಲ್ಲಿಸಿದಾಗ ಅದರ ಬೇಸ್ನ ಮೇಲೆ ರೆಕಾರ್ಡ್ಸ್ ಗಳನ್ನ ಕಾಲ್ ಫಾರ್ ಮಾಡಿ ಎಕ್ಸಾಮೈನ್ ಮಾಡಿ ಆಗ ಒಂದು ಡಿಸಿಷನ್ ಮಾಡಿದ್ರೆ ಆ ಡಿಸಿಷನ್ ಆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಡಿಸಿಷನ್ ಫೈನಲ್ ಆಗುತ್ತೆ. ಫೈನಲ್ ಆದ ಮೇಲೆ ಆ ವ್ಯಕ್ತಿಯ ವಿರುದ್ಧ ಯಾವುದೇ ರೀತಿಯಲ್ಲಿ ಪ್ರೊಸೀಡಿಂಗ್ಸ್ ನಡಿಬಾರದು. ಅಂದ್ರೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಸೆಷನ್ ಜಡ್ಜ್ನ ಡಿಸಿಷನ್ ಫೈನಲ್ ಆದ ಮೇಲೆ ಅದನ್ನು ಹೈಕೋರ್ಟ್ಗೂ ಕೂಡ ರೆಫರ್ ಮಾಡೋ ಹಾಗಿಲ್ಲ. ಯಾವುದೇ ಕೋರ್ಟ್ನ ಎದುರುಗಡೆ ರಿವಿಷನ್ ಅಪ್ಲಿಕೇಶನ್ ಹಾಕೋ ಹಾಗಿಲ್ಲ, ಅದರ ಪ್ರೊಸೀಡಿಂಗ್ಸ್ ಅನ್ನ ನಡೆಸೋ ಹಾಗಿಲ್ಲ.